ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯ ಪ್ರತೀಕಾರಕ್ಕೆ ಭಾರತ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಏಪ್ರಿಲ್ 22ನೇ ತಾರೀಕು ನಡೆದಂಥ ದಾಳಿಯಲ್ಲಿ 26 ಜನ ಅಮಾಯಕರು ಸಾವನ್ನಪ್ಪಿದ್ರು. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಭಾರತ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸಭೆಯ ಮೇಲೆ ಸಭೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವರ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿಗಳು. ಪಹಲ್ಗಾಮ್ ದಾಳಿ ಬಳಿಕ ಮೊದಲ ನಮೋ ಕ್ಯಾಬಿನೆಟ್ ಕೂಡ ನಡೆದಿರುವಂಥದ್ದು. ಕ್ಯಾಬಿನೆಟ್ ಸಭೆಯ ನಂತರ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಆ ಸುದ್ದಿಗೋಷ್ಠಿಯತ್ತ ಸದ್ಯ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ರಕ್ಷಣಾ ವಿಚಾರದಲ್ಲಿ ಸಂಪುಟ ತೆಗೆದುಕೊಂಡ ನಿರ್ಧಾರವನ್ನ ಘೋಷಣೆ ಮಾಡಲಾಗುತ್ತೆ. ಈಗಾಗಲೇ ರಷ್ಯಾ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಷ್ಯಾ ವಿಕ್ಟರಿ ದಿನಾಚರಣೆಯ ಪರೇಡ್ ನಡೆಸುತ್ತೆ. ಆ ಪರೇಡ್ನಲ್ಲಿ ವಿಶೇಷ ಅತಿಥಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಬೇಕಿತ್ತು. ಸ್ವತಃ ಪುಟಿನ್ ಅವರೇ ವೈಯಕ್ತಿಕವಾಗಿ ಕೂಡ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ಈ ಘಟನೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿಗೆ ತೆರಳುತ್ತಾ ಇಲ್ಲ, ಬದಲಿಗೆ ಪ್ರತಿನಿಧಿಯನ್ನ ಕಳಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇತ್ತು. ಮೋದಿ ಪ್ರವಾಸವನ್ನ ಮೊಟುಗೊಳಿಸಿದ್ದಾರೆ. ಆದರೆ ಇದು ಪಾಕ್ಗೆ ಆತಂಕವನ್ನ ಎದುರು ಮಾಡ್ತಾ ಇದೆ. ಸದ್ಯ ಯುದ್ಧದ ಕಾರ್ಮೋಡದ ಮಧ್ಯದಲ್ಲಿ ಬದುಕನ್ನು ಸಾಗಿಸ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಚಿನಾಬ್ ನದಿ ನೀರನ್ನ ಕೂಡ ಸಂಪೂರ್ಣವಾಗಿ ಭಾರತ ತಡೆದುಬಿಟ್ಟಿದೆ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ನದಿ ಒಣಗಿದೆ. ಆ ದೃಶ್ಯಗಳು ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದ್ದಾರೆ. ಯುದ್ಧ ಅಷ್ಟೇ ಅಲ್ಲ, ವ್ಯಾಪಾರ, ನೀರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತ ಹಂತ ಹಂತವಾಗಿ ಪಾಕಿಸ್ತಾನವನ್ನು ದುರ್ಬಲ ಮಾಡ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಬಾರಿ ಸಿದ್ಧರಾಗಿದ್ದಾರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಪೆಟ್ಟನ್ನ ಕೊಡಬೇಕು ಅಂತ ಹೇಳಿ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕ್ಯಾಬಿನೆಟ್ ಸಭೆ ನಡೀತಾ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನ ಸಕಲ ಸಚಿವರು ಕೂಡ ಭಾಗವಹಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರಹ್ಲಾದ್ ಜೋಶಿ ಕೂಡ ಇದ್ದಾರೆ, CR ಪಾಟೀಲ್, ನಿರ್ಮಲಾ ಸೀತಾರಾಮನ್, ಹೀಗೆ ಪ್ರತಿಯೊಬ್ಬರು ಭಾಗವಹಿಸಿರುವಂಥದ್ದು. ಅಮಿತ್ ಶಾ ಕೂಡ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಗಿರಿರಾಜ್ ಸಿಂಗ್ ಕಾಣಿಸ್ತಾ ಇದ್ದಾರೆ, ಕರ್ನಾಟಕದ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಕೂಡ ಇರುವಂಥದ್ದು. ಇನ್ನು CR ಪಾಟೀಲ್ ಕಾಣಿಸ್ತಾ ಇದ್ದಾರೆ. CR ಪಾಟೀಲ್ ಅವರ ಪಾತ್ರ ಅತಿ ದೊಡ್ಡದಾಗಿದೆ. ಈ ಸಿಂಧೂ ನದಿ ಒಪ್ಪಂದವನ್ನ ತಡೆ ಹಿಡಿದಿರೋ ಕಾರಣದಿಂದಾಗಿ ಆ ನೀರನ್ನ, ಒಂದೇ ಒಂದು ಹನಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಸೋದಕ್ಕೆ ಬಿಡಬಾರ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನ CR ಪಾಟೀಲ್ ಅವರ ಸಚಿವ ಸಂಪುಟ ಮಾಡಬೇಕಾಗತ್ತೆ. ಇನ್ನು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮಧು ಎಂ ಉತ್ತವಳ್ಳಿ, ನಮ್ಮ ಔಟ್ಪುಟ್ ಎಡಿಟರ್, ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಮಧು, ನಾವು ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಜ್ವಾಲಾಮುಖಿ ಇದೆ, ಕಣ್ಣಿನಲ್ಲಿ ಆಕ್ರೋಶ ಕಾಣಿಸ್ತಾ ಇದೆ. ನಿರ್ಧಾರ ಕೂಡ ಅಷ್ಟೇ ಕಠಿಣವಾಗಿರುತ್ತಾ ಅಂತ. ರಾಘವೇಂದ್ರ ಗುಡಿ, ಕಳೆದ ಒಂದು ವಾರದಿಂದ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಅದು, ಮತ್ತು ಇಡೀ ವಿಶ್ವ ಕಾತರದಿಂದ ಅಥವಾ ಕುತೂಹಲದಿಂದ ಅಥವಾ ಆತಂಕದಿಂದ. ಯಾಕಂದರೆ ಒಂದು ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ಇಷ್ಟು ದಿವಸ ಸಸ್ಟೈನ್ ಮಾಡಿಕೊಂಡು ಅದರಿಂದ ಆದಂಥ ಗ್ಲೋಬಲ್ ಇಂಪ್ಯಾಕ್ಟ್ ಏನು ಅನ್ನುವಂಥದ್ದು ಗೊತ್ತಿರೋದ್ರಿಂದ ಅದನ್ನೇ ತಡ್ಕೊಳಕ್ಕಾಗಿಲ್ಲ. ಮತ್ತೊಂದು ಕಡೆ ಚೀನಾ ಮತ್ತು ಅಮೆರಿಕದ ಟಾರಿಫ್ ವಾರನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ವಿಶ್ವದ ದೊಡ್ಡ ದೊಡ್ಡ ಆರ್ಥಿಕತೆಗಳಲ್ಲೇ ಅಲ್ಲೋಲ ಕಲ್ಲೋಲ ಆಗಿದೆ, ಕಂಪನಗಳಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಕೂಡ ಅಕಸ್ಮಾತ್ ಆದಂಥ ಸಂದರ್ಭದಲ್ಲಿ ಆಗಿದ್ದೇ ಆದಲ್ಲಿ ಅದು ಎಂಟೈರ್ ಗ್ಲೋಬಲ್ ಏಷ್ಯಾದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಎಂಟೈರ್ ಗ್ಲೋಬಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ದೊಡ್ಡ ಆತಂಕ, ಲೆಕ್ಕಾಚಾರಗಳು ನಡೀತಾ ಇದೆ. ಆ ಒಂದು ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲೇ ವಿಶ್ವಸಂಸ್ಥೆಯಲ್ಲಿ ಆದಷ್ಟು ಕೂಡ ಭಾರತ ಪಾಕಿಸ್ತಾನ ಸಂಯಮವನ್ನು ಪ್ರದರ್ಶಿಸಬೇಕು, ಮಗದೊಂದು ಅಂತ ಬುದ್ಧಿ ಹೇಳುವಂಥ ಒಂದು ಪ್ರಯತ್ನಗಳನ್ನು ಮಾಡುತ್ತೆ. ಅದೇ ಅಮೆರಿಕ ಅಥವಾ ಚೀನಾ ತನ್ನ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮ ದೇಶದ ಹಿತಾಸಕ್ತಿಗಳಿಗೆ ಬೇಕಿರುವಂತಹ ಪೂರಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ವಿಶ್ವಸಂಸ್ಥೆಯೂ ಇರೋದಿಲ್ಲ, ಯಾವ ವಿಶ್ವಸಂಸ್ಥೆಯ ಖಂಡನಾ ನಿರ್ಣಯಗಳು ಕೂಡ ಇರೋದಿಲ್ಲ. ಅವರಿಗೆ ಬೇಕಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಆದರೆ ಭಾರತ ದೊಡ್ಡ ಮಟ್ಟದಲ್ಲಿ ಭವಿಷ್ಯವನ್ನು ಅರಸಿ ಹೊರಟಿರುವಂಥ ರಾಷ್ಟ್ರ. ಆ ಕಾರಣಕ್ಕೇ ಪಾಕಿಸ್ತಾನ ಇದನ್ನು ಒಂದು ದೌರ್ಬಲ್ಯ, ಬಲಹೀನತೆ ಅಂತಲೇ ಕನ್ಸಿಡರ್ ಮಾಡಿತ್ತಾ ಏನೋ ಗೊತ್ತಿಲ್ಲ. ಯಾಕಂದರೆ ಇವರು ವೇಗವಾಗಿ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದ್ದಾರೆ ಮತ್ತು ಇವರ ಆರ್ಥಿಕ ಲೆಕ್ಕಾಚಾರಗಳು ಬೇರೆ ಇದೆ. ಮತ್ತು ಸಿಂಧೂ ನದಿ ಅಂತ ಒಪ್ಪಂದವನ್ನು ಕೈ ಹಾಕ್ತಾರೆ ಅಂತ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಏನಾದರೂ ಹೋಗಿ ಬಂದು ಪದೇ ಪದೇ ತೀಟೆಯನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇತ್ತು. ಅಂಥದ್ದೇ ಒಂದು ಪ್ರಯತ್ನದ ಭಾಗವಾಗಿ ಪೆಹಲ್ಗಾಮ್ ಒಂದು ಅಟೆಂಪ್ಟನ್ನು ಮಾಡ್ತು. ಅದಾದ ನಂತರ
ನಂತರ ಆಗ್ತಾ ಇರುವಂಥ ಪರಿಣಾಮಗಳೇನಿದೆ ಅತ್ಯಂತ ತೀಕ್ಷ್ಣವಾಗಿ ಅತ್ಯಂತ ತೂಕದಲ್ಲಿ ಯುದ್ಧ ಅಥವಾ ಯುದ್ಧವನ್ನೂ ಮೀರಿದ ಒಂದು ದೂರಗಾಮಿ ಪರಿಣಾಮಗಳೇನಾಗ್ತಿದೆ. ಅದರಿಂದ ಪಾಕಿಸ್ತಾನ ಪತರಗುಟ್ಟು ಹೋಗಿರುವಂಥದ್ದು ಕಳೆದ ಒಂದು ವಾರದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಮತ್ತು ಗಂಟೆಗೊಂದು ಹೇಳಿಕೆಗಳನ್ನು ಬದಲಿಸ್ತಾ ಇದೆ ಪಾಕಿಸ್ತಾನ. ಮೊದಲ ದಿನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತು, ನಮಗದಕ್ಕೂ ಸಂಬಂಧ ಇಲ್ಲ ಅಂತೂ. ನೆಕ್ಸ್ಟ್ ಡೇ ಬಂದು ಭಾರತ ಒಂದು ಫಾಲ್ಸ್ ಪ್ರಪಗಂಡವನ್ನು ಮಾಡ್ತಾ ಇದೆ ಅಂತ ಹೇಳ್ತು. ಮತ್ತು ನೆಕ್ಸ್ಟ್ ಮಿನಿಟಲ್ಲಿ ನಾವು ಯುದ್ಧಕ್ಕೆ ಸಿದ್ಧ, ಅಣ್ವಸ್ತ್ರಗಳಿದೆ ಅಂತ ಹೇಳ್ತು. ಅದಾದ ಮೇಲೆ ನ್ಯೂಟ್ರಲ್ ಒಂದು ಪ್ಲಾಟ್ಫಾರ್ಮಲ್ಲಿ ತನಿಖೆ ಆಗಬೇಕು ಅಂತ ಕೇಳ್ತು. ಸೊ ಹಂತದಲ್ಲೂ ಕೂಡ ಆ ಹೇಳಿಕೆಗಳು ಬದಲಾಗ್ತಾ ಹೋದಂತೆ ಅದರ ಒಂದು ಮನಸ್ಥಿತಿಯಲ್ಲಿ ಆಗ್ತಾ ಇರುವಂಥ ಒಂದು ಮೇಕ್ ಶಿಫ್ಟ್ ಅಂದರೆ ಬದಲಾವಣೆ, ಅಂದರೆ ಆಕ್ರೋಶದಿಂದ ಅಥವಾ ಆವೇಶಗಳಿಂದ ಹೊರತಾಗಿ ಆತಂಕ ಯಾವ ರೀತಿ ಪಾಕಿಸ್ತಾನದ ಮನೆಗಳಲ್ಲಿ ಇವತ್ತು ಮಡುಗಟ್ಟಿದೆ ಅನ್ನುವಂಥದ್ದನ್ನು ಈ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಬೇರೆ ನೀವು ಭಾರತದ ಸ್ಟ್ಯಾಂಡನ್ನು ಡೇ ಒನ್ನಿಂದ ಈಗ ಪ್ರಧಾನಿ ಬಿಹಾರದಲ್ಲಿ ಕೊಟ್ಟಂಥ ಹೇಳಿಕೆಯಿಂದ ಹಿಡಿದು ಮನ್ ಕಿ ಬಾತಲ್ಲಿ ಕೊಟ್ಟಂಥ ಹೇಳಿಕೆ ಮತ್ತು ನಿನ್ನೆ ವ್ಯಾಪಾರ ವಹಿವಾಟು ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತ ಮಾತನಾಡ್ತಾನೆ. ಈ ಒಂದು ಸಂದರ್ಭಕ್ಕೆ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇರುವಂಥದ್ದಲ್ಲ ಅಂತ ಹೇಳ್ತಾ ಇದ್ರು ಕೂಡ ಸಮಯ ಚಿಕ್ಕದಿದೆ, ಗುರಿ ದೊಡ್ಡದಿದೆ ಅಂತ ಹೇಳುವಂಥ ಹೇಳಿಕೆಯ ಪಾಸಿಂಗ್ ಒಂದು ಬಟನ್ ಏನಿತ್ತು ಅಂದರೆ ಆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಆ ಬಾಡಿ ಲ್ಯಾಂಗ್ವೇಜು ಮತ್ತು ಆ ಒಂದು ಟೋನು ಅದು ದೊಡ್ಡ ಮೆಸೇಜನ್ನು ಕೂಡ ಕೊಡ್ತು. ಮತ್ತು ಹಂತದಲ್ಲೂ ಕೂಡ ಮನ್ ಕಿ ಬಾತಲ್ಲಿ ಹೇಳಿದ್ದು ಕೂಡ ಅದೇ, ರಕ್ತ ಕುದೀತಾ ಇದೆ ಅಂತ. ಸೊ ದೇಶದ ಜನರ ಒಂದು ಹೇಳಿಕೆಯನ್ನು ಪ್ರತಿಧ್ವನಿಸ್ತಾ ಇರುವಂಥದ್ದು ಸರ್ಕಾರ ಮತ್ತು ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಒಂದು ಪಾಠವನ್ನು ಕೊಡ್ತೀವಿ ಅನ್ನೋದಕ್ಕೆ ಪೂರಕವಾಗಿ ಹಂತದಲ್ಲೂ ಕೂಡ ಸರಣಿ ಸಭೆಗಳಾಗ್ತಾ ಇದೆ. ಮತ್ತು ಒಂದೊಂದು ಸಭೆಯ ನಂತರವೂ ಕೂಡ ಪಾಕಿಸ್ತಾನದ ಸ್ಥಿತಿ ಗೊಂದಲಕ್ಕೀಡಾಗ್ತಾ ಇದೆ, ಒತ್ತಡಕ್ಕೀಡಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಭಾರತ ಏಕಾಏಕಿ, ಯಾಕಂದ್ರೆ ನೀವು ಗ್ಲೋಬಲಿ ಗಮನಿಸಬಹುದು, ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಭಾರತ ಒಂದು ಮಧ್ಯಸ್ಥಿಕೆಯ ಒಂದು ರಾಯಭಾರತ್ವದ ಶಾಂತಿಯ ರಾಯಭಾರತ್ವದ ಒಂದು ಪ್ರತಿನಿಧಿಯ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಭಾರತ ಮಾಡ್ತು. ಮೋದಿ ಇರ್ಬೋದು, ಜೈಶಂಕರ್ ಇರ್ಬೋದು, ಉಭಯ ರಾಷ್ಟ್ರಗಳ ನಡುವೆ ಅಥವಾ ಅಮೆರಿಕದ ಹಿನ್ನೆಲೆ ಇದ್ರೂ ಕೂಡ ಅಮೆರಿಕವನ್ನು ಒಳಗೊಂಡಂತೆ ಏನಾದರೂ ಯುದ್ಧಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಒಂದು ಪ್ರಯತ್ನದ ಭಾಗವಾಗಿ ಮುಂಚೂಣಿಯಲ್ಲಿದ್ದಂಥ ರಾಷ್ಟ್ರ ಭಾರತ. ಅಂತಹ ಭಾರತ ಇವತ್ತು ಯುದ್ಧದಾಹಿ ಆಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒನ್ ಸೈಡೆಡ್ ಪ್ರೊಪಗಂಡ, ಒನ್ ಸೈಡೆಡ್ ನರೇಟಿವ್ ಬಿಲ್ಡ್ ಆಗಬಾರ್ದಲ್ಲ. ಆ ಕಾರಣಕ್ಕೆ ಪಾಕಿಸ್ತಾನ ಬರೀ ಭಾರತಕ್ಕಷ್ಟೇ ಥ್ರೆಟ್ ಅಲ್ಲ, UK ಆಗಿರುವಂಥ ದಾಳಿಗಳಿರ್ಬೋದು, ಅಮೆರಿಕದಲ್ಲಾಗಿರುವಂಥ ದಾಳಿಗಳಿರ್ಬೋದು, ಅಥವಾ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾ ಇರುವಂಥ ದಾಳಿಗಳಿಗೆ ಪೂರಕವಾಗಿ ಉತ್ತೇಜಕವಾಗಿರುವಂತಹ ಮನಸ್ಥಿತಿಗಳನ್ನು ಪಾಕಿಸ್ತಾನ ಪೋಷಣೆ ಮಾಡ್ತಾ ಇದೆ. ಆ ಪೋಷಣೆ ಮಾಡ್ತಾ ಇರುವಂತಹ ಒಂದು ಆ ಮನಸ್ಥಿತಿಗಳಿಗೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಕೂಡ ಇದೆ. ಭಾರತದ ವಿಚಾರದಲ್ಲಷ್ಟೇ ಅಲ್ಲ, ಗ್ಲೋಬಲಿ ಕೂಡ ಪಾಕಿಸ್ತಾನ ಒಂದು ದೊಡ್ಡ ಥ್ರೆಟ್ ಮತ್ತು ಇದನ್ನು ಒಂದು ರೋಗ ಕಂಟ್ರಿ ಅಂತ ನೀವು ಕನ್ಸಿಡರ್ ಮಾಡಿ ಘೋಷಣೆಯನ್ನು ಮಾಡಬೇಕು ಅಂತ ವಿಶ್ವದ ಪ್ರತಿಯೊಂದು ರಾಷ್ಟ್ರದ ಮನೆ ಬಾಗಿಲನ್ನ ತಟ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿದೆ. ನೀವು ಹೇಳ್ತಾ ಇರುವಂತ ವಿಷಯ ಇದೆಯಲ್ಲ, ರಾಜತಾಂತ್ರಿಕವಾಗಿರ್ಬೋದು ಅಥವಾ ಇಡೀ ಜಗತ್ತು ಪಾಕಿಸ್ತಾನವನ್ನ ನೋಡೋ ರೀತಿ, ಭಾರತವನ್ನ ನೋಡುವಂತ ರೀತಿ, ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಇದೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತೇನೆ. ಮಧು ಅವರು ಲೈನಲ್ಲೇ ಇರ್ತಾರೆ. ಆದ್ರೆ ಈಗ ಒಂದು ಅಚ್ಚರಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ತೋರಿಸ್ತೀವಿ. ಸಾಕಷ್ಟು ಜನ ಮೊನ್ನೆ 23 ಏಪ್ರಿಲ್ ಅಂದು ಅವತ್ತು CCS ಸಭೆ ಆಗುತ್ತೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವತ್ತು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸಿಂಧೂ ನದಿ ನೀರು ಒಪ್ಪಂದದಿಂದ ಹಿಂದೆ ಸರಿತೀವಿ ಅಂತ. ಆವಾಗ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡಿದ್ರು, ಅದರಿಂದ ಏನಾಗುತ್ತೆ, ತತ್ಕ್ಷಣದಲ್ಲಿ ನೀರು ನಿಲ್ಲಿಸೋದಕ್ಕೆ ಸಾಧ್ಯನಾ ಅಂತ. ಸಾಧ್ಯ, ಅದು ಸಾಧ್ಯ ಆಗಿದೆ. ಆ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಒಂದು ಕಡೆ ಆ 24ನೇ ತಾರೀಕು ಚೇನಾಬ್ ನದಿಯಲ್ಲಿ ನೀರಿದೆ, ಇನ್ನೊಂದು ಕಡೆ 29ನೇ ತಾರೀಕು ಒಣಗಿ ಹೋಗಿದೆ ಚೇನಾಬ್ ನದಿ. ಯಾಕಂದ್ರೆ ಚೇನಾಬ್ ನದಿಯ ನೀರನ್ನ ಸಂಪೂರ್ಣವಾಗಿ ಭಾರತ ತಡೆಗಟ್ಟಿದೆ. ಸಿಂಧೂ ನದಿ ಒಪ್ಪಂದದ ಪ್ರಕಾರ ಯಾವುದೇ ಕಾರಣಕ್ಕೂ ಚೇನಾಬ್ ನದಿಯ ನೀರನ್ನ ತಡೆಗಟ್ಟುವಂತಹ ಅವಕಾಶ ಆಗಲಿ ಅಥವಾ ಆ ರೀತಿಯಾಗಿರ್ತಕ್ಕಂಥ ಅನುಮತಿ ಆಗಲಿ ಭಾರತಕ್ಕೆ ಇರಲಿಲ್ಲ. ಭಾರತ ಬೇಕಿದ್ರೆ ಝೇಲಂ ನದಿಯನ್ನು ತಡೆಯಬಹುದಿತ್ತು. ಆದರೆ ಈಗ ಉಲ್ಟಾ ಆಗಿದೆ. ಇದ್ದಕ್ಕಿದ್ದ ಹಾಗೆ ಚೇನಾಬ್ ನದಿಯ ನೀರನ್ನು ಸಂಪೂರ್ಣವಾಗಿ ಭಾರತ ತಡೆದು ಬಿಟ್ಟಿದೆ. ಹೇಳದೆ ಕೇಳದೆ ಇನ್ನೊಂದು ಕಡೆಯಿಂದ ಝೇಲಂ ನದಿಯ ನೀರನ್ನ ಬಿಟ್ಟಿದೆ. ಅಲ್ಲಿ ಪ್ರವಾಹ ಉಂಟಾಗ್ತಾ ಇದೆ. ಈ ಭಾಗ ಏನಿದೆ, ಚೇನಾಬ್ ನದಿ ಹರಿದು ಹೋಗುವಂತಹ ನದಿ ಪಾತ್ರ ಏನಿದೆ, ಮೊದಲು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಅಲ್ಲಿ ಸಂಪೂರ್ಣವಾಗಿ ಈಗ ಬರಗಾಲ ಕಾಣಿಸ್ತಾ ಇದೆ. ಒಂದೇ ಒಂದು ಹನಿ ನೀರು ಆ ನದಿ ಪಾತ್ರದಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ಆ ನದಿ ಎಷ್ಟು ದೂರ ಹೋಗುತ್ತೋ ಅದೆಲ್ಲವೂ ಕೂಡ ಕೇವಲ ಮರಳು ಗಾಡಿನಂತೆ ತೋರಿಸುತ್ತೆ. ಇದು ಅತಿ ದೊಡ್ಡದಾಗಿರ್ತಕ್ಕಂಥ ದಾಳಿ ಭಾರತ ಮಾಡಿರುವಂಥದ್ದು. ಈ ಬಗ್ಗೆ ಮಧು ಹತ್ರ ನಾವು ಕೇಳ್ತಾ ಇದ್ವಿ. ಮಧು ಹತ್ರ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಮಧು, ನೋಡಿ, ಈ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಬಹುತೇಕ ಜನರಿಗೆ ಒಂದು ವಿಷಯ ಸ್ಪಷ್ಟವಾಗ್ತಾ ಇಲ್ಲ. ಕೇವಲ ಮದ್ದು ಗುಂಡಿನಿಂದ ನಡೆಸುವಂತಹ ದಾಳಿ ಅದು ತತ್ಕ್ಷಣದ ಪರಿಣಾಮವನ್ನು ಬೀರುತ್ತೆ. ಆದರೆ ನೀರು ಅವರ ಇಡೀ ಜನರೇಷನ್ಗೆ ಪೆಟ್ಟನ್ನು ಕೊಡುತ್ತೆ ಅನ್ನುವಂಥದ್ದು. ಅಂಥದ್ದು ಅತಿ ದೊಡ್ಡ ದಾಳಿಯನ್ನು ಮಾಡಿಬಿಡ್ತಾ ಭಾರತ ಅಂತ.
ವಾಗಿಯೂ ಕೂಡ ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ ಇಂಥದ್ದೊಂದು ಹಲವಾರು ಮನಸ್ಸುಗಳಲ್ಲಿ ಇಂಥದ್ದೊಂದು ಅನುಮಾನ ಇತ್ತು. ಈಗ ಸಿಂಧೂ ನದಿ ಒಪ್ಪಂದವನ್ನ ತಡೆ ಹಿಡಿತಾ ಇದ್ದೀವಿ. ತಡೆ ಹಿಡಿದ್ರೆ ವಾಟ್ ನೆಕ್ಸ್ಟ್? ನಮ್ಮ ಹತ್ರ ಅಷ್ಟೊಂದು ದೊಡ್ಡ ದೊಡ್ಡ ಡ್ಯಾಮ್ಗಳಿದೆಯಾ? ಅಥವಾ ನಾಳೆ ಅಹೋರಾತ್ರಿ ಅಂಥದ್ದೊಂದು ಡ್ಯಾಮ್ಗಳನ್ನು ಕಟ್ಟಿ ನಾವು ಬಂದ್ ಮಾಡಿಬಿಡ್ಬೋದಾ? ಅಥವಾ ನೇಚರ್ಗೆ ವಿರುದ್ಧವಾಗಿ, ಪ್ರಕೃತಿಗೆ ವಿರೋಧವಾಗಿ ಅದನ್ನ ಹರಿವನ್ನ ಬದಲಾಯಿಸ್ಬಿಡ್ಬೋದು? ಈಗ ಹತ್ತಾರು ಪ್ರಶ್ನೆಗಳು ಬಂದವು. ಇದೆಲ್ಲ ಬರೀ ಆಪ್ಟಿಕ್ಸ್ ಅಷ್ಟೇ, ಬರೀ ಫೋಟೋ ಫಿನಿಶಿಂಗ್, ಹೆಡ್ಲೈನ್ಸ್ ಮೇಕಿಂಗ್ ಅಷ್ಟೇ ಅನ್ನುವಂಥ ಒಂದು ವಿಚಾರಗಳನ್ನ ಪ್ರತಿಪಕ್ಷದ ನಾಯಕರು ಕೂಡ ಮಾತನಾಡಿದ್ರು. ಆದರೆ ಇವತ್ತು ಅದಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷ್ಯಗಳು ಅಥವಾ ಒಂದಷ್ಟು ಸಂದೇಶಗಳು ಸಿಗ್ತಾ ಇದೆ ದೇಶದೊಳಗಡೆ. ಅಂದ್ರೆ ಒಂದು ಕಡೆ POK ಅಲ್ಲಿ ಅತಿ ದೊಡ್ಡ ಫ್ಲಡ್ ಆಯಿತು ಅನ್ನುವಂಥ ಒಂದು ವಿಚಾರಗಳನ್ನು ಅಲ್ಲಿನ ಮಾಧ್ಯಮಗಳೇ ವರದಿ ಮಾಡ್ತು. ಅದಾದ ಮೇಲೆ ಈಗ ಜನಾಬ್ದಿ ಹರಿವು ಕಡಿಮೆ ಆಗಿದೆ ಅನ್ನುವಂಥದ್ದು ಸ್ಯಾಟಲೈಟ್ ಇಮೇಜಸ್ಗಳು ತೋರಿಸ್ತಾ ಇದೆ. ಇದೆಲ್ಲವೂ ಕೂಡ ಇಷ್ಟು ದಿನ ಅಂದರೆ ನೀವು ಈ ಪಾಕಿಸ್ತಾನದ ಮನಸ್ಥಿತಿ ಮತ್ತು ಆ ಒಂದು ಉಗ್ರರ ಫ್ಯಾಕ್ಟ್ರಿ ಹೇಗಿದೆ ಅಂದರೆ, ಒಬ್ಬ ಜಿಹಾದಿಯನ್ನು ನೀವು ಏರ್ ಸ್ಟ್ರೈಕ್ ಮಾಡ್ಬೋದು, ಅಥವಾ 10 ಜಿಹಾದಿಗಳನ್ನು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು. ಆ 10 ಜಿಹಾದಿಗಳನ್ನು ಮಲಗಿ ಅಥವಾ ಅವರ ರಕ್ತ ನೆಲ ತಾಗಿಲ್ಲ ಅಷ್ಟರಲ್ಲಿ 100 ಜನ ಹುಡ್ತಾರೆ. ಯಾಕಂದರೆ ಆ ದೇಶದ ಉದ್ಯೋಗ ಮತ್ತು ಸಂಕಲ್ಪ ಧರ್ಮವೇ ಅದು. ಮತ್ತೊಂದು ರಾಷ್ಟ್ರದ ಒಂದು ರಕ್ತವನ್ನು ಅಥವಾ ಮತ್ತೊಬ್ಬ ಮನುಷ್ಯನ ರಕ್ತವನ್ನು ಕುಡಿಯೋದೇ ಅವರ ಒಂದು ಸಂಸ್ಕೃತಿ ಆಗಿರೋದ್ರಿಂದ ಅವರು 10 ಜನರನ್ನು ಹೊಡೆದಂಥ ಸಂದರ್ಭದಲ್ಲಿ 100 ಜನರನ್ನು ಹುಟ್ಟಾಕುವಂಥ ಮನಸ್ಥಿತಿಯಲ್ಲೇ ಬದುಕ್ತಾ ಇದ್ದಾರೆ. ಮತ್ತು ಡೇ ಒನ್ನಿಂದ ಭಾರತ ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆದಿದ್ದು ಒಂದೇ ಸಮಯದಲ್ಲಾದರೂ ಕೂಡ ಭಾರತ ಎಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಬಿಕಾಸ್ ಆಫ್ ದಿಸ್ ಅಲ್ಲಿನ ರಕ್ಷಣಾ ಎಕ್ಸ್ಪರ್ಟ್ಗಳು ಮತ್ತು ಅಲ್ಲಿನ ವಿದೇಶಾಂಗ ರಾಯಭಾರಿಗಳು ಹಿಂದಿನ ಸೇವೆ ಮಾಡಿರುವಂಥ ಅವ್ರುಗಳೇ ಓಪನ್ ಆಗಿ ಅದನ್ನು ಅಡ್ಮಿಟ್ ಮಾಡ್ಕೋತಾರೆ. ಡೇ ಒನ್ನಿಂದ ನಮಗೆ ಭವಿಷ್ಯದ ಒಂದು ವಿಷನ್ ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಭಾರತವನ್ನು ಶತ್ರು ರಾಷ್ಟ್ರ ಅದನ್ನು ಕಾಡಬೇಕು ಅನ್ನೋದನ್ನಷ್ಟೇ ನಮ್ಮನ್ನು ಬೆಳೆಸ್ತಾ ಬಂದರು. ಈಗಿರುವಂಥ ಜನರೇಷನ್, ಮುಂದೆ ಬರುವಂಥ ಜನರೇಷನ್ ಎಲ್ಲದಕ್ಕೂ ಅದರ ಪರಿಣಾಮ ಇವತ್ತು ಪಾಕಿಸ್ತಾನ ಆಗಿದೆ ಅಂತ ಅನ್ನೋಂಥದ್ದು ಸತ್ಯ ಭಾಗಶಃ ಗೊತ್ತಿದೆ. ಅಷ್ಟಿದ್ರೂ ಕೂಡ ಹೊಸ ತಲೆಮಾರಿನ ಮಕ್ಕಳಿಗೆ ಆ ಒಂದು ಧರ್ಮ ಬೋಧೆಯನ್ನು ಮಾಡಿ ಈ ಒಂದು ಕ್ರುಯಾಲಿಟಿಯನ್ನು ತುಂಬ್ತಾ ಇದ್ದಾರೆ. ಅವರಿಗೆ ಇದನ್ನು ಅರಿವು ಮಾಡೋದು ಹೇಗೆ? ಮೊದಲು ಹೊಟ್ಟೆಗೆ ಹೊಡಿಬೇಕು ಅನ್ನೋಂಥ ಒಂದು, ಈಗಾಗಲೇ ಏನು ಗೋಧಿ ಅಕ್ಕಿಗೋಸ್ಕರ ಬೀದಿಯಲ್ಲಿ ಅಲ್ದಾಡ್ತಾರೆ, ನೀರಿಲ್ಲ, ಒಂದು ಕಡೆ ಬರ ಪ್ರವಾಹ, ಯಾವುದನ್ನು ಮ್ಯಾನೇಜ್ ಮಾಡಬೇಕು ಗೊತ್ತಿಲ್ಲ. ಮತ್ತು ಆರಾಮಾಗಿ 62 ವರ್ಷಗಳಿಂದ ಇರುವಂಥ ಒಪ್ಪಂದ ನಮಗೆ ಬಂದೇ ಬರುತ್ತೆ, 80% ನೀರು, ಯಾರೂ ನಮ್ಮನ್ನು ತಡೆಯಲ್ಲ, ನಾವು ಅವರ 1000 ಜನ ಹೊಡೆದ್ರೂ ಕೂಡ ಅವರು ನಮಗೆ ನೀರು ಬಿಡ್ತಾರೆ, ನಾವು ಅವ್ರ ರಕ್ತ ಕುಡಿಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿತ್ತು. ಅದಕ್ಕೆ ಪೂರಕವಾಗಿ ಅವರು ಯಾವುದೇ ಕೆನಲ್ಗಳನ್ನು ಅಲ್ಲಿ ಅಭಿವೃದ್ಧಿಯೂ ಮಾಡಿರಲಿಲ್ಲ. ಇನ್ನೂ 60 ವರ್ಷದಷ್ಟೇ ವ್ಯವಸ್ಥೆಯಲ್ಲಿ ಅಲ್ಲಿನ ವಾಟರ್ ಫ್ಲೋಯಿಂಗ್ ಸಿಸ್ಟಮ್ ಇದೆ. ಸೊ ಇಂಥದ್ದೊಂದು ಲೆಕ್ಕಾಚಾರವನ್ನು ಗೊತ್ತಿದ್ದೆ ಈ ಸಂದರ್ಭವನ್ನು, ಅಂದರೆ ಈ ಒಂದು ದುಃಖದಲ್ಲೂ ಕೂಡ, ಈ ಒಂದು ಹಿನ್ನಡೆಯಲ್ಲೂ ಕೂಡ ಭಾರತದ ಹಿತಾಸಕ್ತಿಗೆ ಪೂರಕವಾಗಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ತುಂಬ ವರ್ಷಗಳಿಂದ ನೆನೆಗುಳಿಗೆ ಬಿದ್ದಂಥ ಒಂದು ನಿರ್ಣಯ ಸಂಕಲ್ಪ ಏನಿತ್ತು ಅದನ್ನು ಈ ಒಂದು ಪರಿಸ್ಥಿತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಅದು ಈಗ ರಿಯಲೈಸ್ ಕೂಡ ಆಗ್ತಾ ಇದೆ. ಮತ್ತು ಈಗಾಗಲೇ ಪಾಕಿಸ್ತಾನಕ್ಕೆ ರಿಯಲೈಸ್ ಆಗಿರೋದ್ರಿಂದ ಮೊದಲ 2 ದಿನ ಭಾವಾವೇಶದಲ್ಲಿ, ಆಕ್ರೋಶಗಳಲ್ಲಿ ಮಾತನಾಡ್ತು. ಅದಾದಮೇಲೆ ಆತಂಕದಲ್ಲಿ, ಅಸಹನೆಯಲ್ಲಿ, ಅಸಹಾಯಕತೆಯಲ್ಲಿ ಇವತ್ತು ಬೇಡ್ತಾ ಇದೆ. ಮತ್ತು ನ್ಯೂಟ್ರಲ್ ತನಿಖೆಯನ್ನು ಕೇಳ್ತಾ ಇರೋದು ಕೂಡ ಅದೇ ಕಾರಣಕ್ಕೆ, ಮಾತುಕತೆಯನ್ನು ಕೇಳ್ತಾ ಇರೋಂಥದ್ದು ಕೂಡ ಅದೇ ಕಾರಣಕ್ಕೆ. ಸ್ವತಃ ಒಮರ್ ಅಬ್ದುಲ್ಲಾ, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ, ಭಾರತಕ್ಕೆ ಅತಿ ದೊಡ್ಡ ಅನ್ಯಾಯ ಆಗಿದೆ ಈ ಒಪ್ಪಂದದಿಂದ ಅನ್ನುವಂಥದ್ದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದು, ಒಂದು ಐತಿಹಾಸಿಕ ಪ್ರಮಾದ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಗೊತ್ತಿದ್ರು ಕೂಡ ಅದನ್ನ ಸರಿ ಮಾಡುವಂತ ಪ್ರಯತ್ನಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಒಂದು ನೋವಿನ ದಿನದಲ್ಲಿ, ಈ ಒಂದು ಸಾವಿನ ದಿನದಲ್ಲಿ ಇಂಥದ್ದೊಂದು ಅವಕಾಶ ಸಿಕ್ಕಿದೆ. ಮತ್ತು ಇದು ಅನಿರೀಕ್ಷಿತವಾಗಿತ್ತು ಪಾಕಿಸ್ತಾನಕ್ಕೆ. ಸೊ ಇದು ಅತಿ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್, ಅತಿ ದೊಡ್ಡ ಏರ್ ಸ್ಟ್ರೈಕ್ ಮತ್ತು ಅತಿ ದೊಡ್ಡ ಯುದ್ಧ. ನೀವು ಬುಲೆಟಲ್ಲೇ ಮಾಡಲಾಗದನ್ನ ಜನರೇಷನ್ಗಳವರೆಗೆ ಆತಂಕಕ್ಕೆ ದೂಡುವಂಥ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಂತಹ, ಮತ್ತೊಮ್ಮೆ ಯಾರ ಮೇಲಾದರೂ ಭಾರತೀಯನ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತ ಯೋಜನೆಗಳನ್ನು ಮಾಡುವಂಥ ಉಗ್ರರು ಕೂಡ ಹೇಗೆ ಯಾರೆಲ್ಲ ಕ್ಲೇಮ್ಗಳನ್ನು ಮಾಡ್ಕೊಂಡಿದ್ರು, ಇದು ನಮ್ಮ ಒಂದು ಹೊಣೆ, ನಾವು ಮಾಡಿದ್ದೀವಿ ಅಂತ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಂಡಿದ್ರಲ್ಲ ಮೊದಲ ದಿನ. ಯಾವಾಗ ಸಿಂಧು ಒಪ್ಪಂದದ ವಿಚಾರಕ್ಕೆ ಭಾರತ ಕೈ ಹಾಕ್ತೋ ಅದಾದ 24 ಗಂಟೆಯಲ್ಲಿ ಉಗ್ರರ ಹೇಳಿಕೆಗಳೇ ಬದಲಾದವು, ಉಗ್ರರ ವಿಚಾರಗಳೇ ಬದಲಾದವು. ಅಂದರೆ ಅವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅನ್ವಾಂಟೆಡ್ಲಿ ಭಾರತ ನಮ್ಮನ್ನು ಎಳಿತಾ ಇದೆ ಅನ್ನುವಂಥ ಒಂದು ವ್ಯತಿರಿಕ್ತ ಯೂಟರ್ನ್ ಹೇಳಿಕೆಗಳನ್ನು ಕೊಡೋದಕ್ಕೆ ಕಾರಣ ಈ ಒಂದು ಒಪ್ಪಂದ ಮತ್ತು ಒಪ್ಪಂದದ ಮೇಲೆ ಭಾರತ ಮಾಡಿರುವಂಥ ಆಘಾತದ ತೀವ್ರತೆ ಅರಿವಾಗಿರೋದ್ರಿಂದ. ಸೊ ಇದು ಕೂಡ ಮತ್ತೊಂದು ಪ್ರಶ್ನೆ ಮೂಡುತ್ತೆ ಮಧು, ಏನಂದ್ರೆ ನೋಡಿ 1960ರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತೆರಳಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಇಡೀ ವಿಶ್ವದಲ್ಲಿ ಮೋಸ್ಟ್ ಜನರಸ್ ವಾಟರ್ ಟ್ರೀಟಿ ಅನ್ನುವಂಥ ಒಂದು ಹೆಗ್ಗಳಿಕೆ ಕೂಡ ಈ ಒಪ್ಪಂದಕ್ಕೆ ಇರುವಂಥದ್ದು. ಭಾರತ ಅಷ್ಟು ಉದಾರವಾಗಿ 65 ಯುದ್ಧ ಆಗುತ್ತೆ, 71 ಯುದ್ಧ ಆಗುತ್ತೆ, ಕಾರ್ಗಿಲ್ ಮಾಡುತ್ತೆ, ಅಸಂಖ್ಯವಾದಂಥ ಭಯೋತ್ಪಾದಕ ದಾಳಿಯನ್ನು ನಮ್ಮ ದೇಶ ಮೇಲೆ ಪಾಕಿಸ್ತಾನ ಮಾಡಿದ್ರು ಕೂಡ ಭಾರತ ಅಲ್ಲಿಗೆ ಕೈ ಹಾಕಿರಲಿಲ್ಲ ಈ ಒಂದು ಒಪ್ಪಂದಕ್ಕೆ. ಆದರೂ ಕೂಡ ಒಂದು ಚೂರು ಕಿಂಚಿತ್ ಕೃತಜ್ಞತೆ ಅನ್ನುವಂಥದ್ದನ್ನೇ ಮರ್ತು ಹೋಗ್ಬಿಡ್ತಾ ಆ ರಾಷ್ಟ್ರ ಅಂತ.
ಈ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂಥದ್ದು ಈ ಪಾಕಿಸ್ತಾನದ ವಿಚಾರದಲ್ಲಿ ಯಾವತ್ತೂ ಕೂಡ ಆಗಿದೆ. ಇವತ್ತು ಅವ್ರಿಗಿರುವಂಥ ಹುಂಬತನವೂ ಅದೇ. ನಮ್ಮದು 2.7 ಇರುವಂಥ GDP, ಅವರು ವಿಶ್ವದ ಮುಂಚೂಣಿ GDP ರಾಷ್ಟ್ರವಾಗಿ ಮುನ್ನುಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ನಾವು ಯಾವುದೇ ಕೀಟ್ಲೆಯನ್ನು ಮಾಡಿದ್ರು ಕೂಡ, ಚಿವುಟಿದ್ರು ಕೂಡ ಮೇಲ್ನೋಟಕ್ಕೆ ನಕ್ಕೊಂಡು ಕೂತಿರ್ತಾರೆ, ನಮಗೆ ವಾಪಸ್ ಬಡಿಯಲ್ಲ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸದಲ್ಲೇ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದು. ಆದರೆ ಒಂದು ಕಡೆ ಸಿಂಧೂ ಜಲ ಒಪ್ಪಂದದಂಥ 6 ದಶಕಗಳ ಒಪ್ಪಂದಕ್ಕೆ ಕೈ ಹಾಕಿರುವಂಥದ್ದು, ರಾಜತಾಂತ್ರಿಕವಾಗಿ ಎಲ್ಲ ರಾಷ್ಟ್ರಗಳನ್ನು ಒಗ್ಗೂಡಿಸ್ಕೊಂಡು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತಾ ಇರುವಂಥದ್ದು, ವಿಶೇಷವಾಗಿ ದುಬೈನಂತಹ ಅಥವಾ ಅರೇಬಿಯನ್ ಕಂಟ್ರಿಗಳಂತಹ ಮುಸ್ಲಿಂ ಬಂಧುತ್ವದ ಲೆಕ್ಕಾಚಾರದಲ್ಲಿ ನಾವು ಸದಾ ನಿಮ್ಮ ಜೊತೆ ಅಂತ ಈ ಹಿಂದಿನ ಐತಿಹಾಸಿಕವಾಗಿ ಏನು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಅವೆಲ್ಲ ಸಪೋರ್ಟನ್ನು ಮಾಡ್ತಾ ಇದ್ದೋ ಅದನ್ನು ಮೀರಿ ಆ ತೆಳುಗೆರೆಯನ್ನು ತೆಗೆದು ಭಾರತದ ಪರ ನಿಲ್ಲುವಂತೆ ಕಳೆದ 1 ದಶಕದಲ್ಲಿ ಮಾಡಿರುವಂಥ ರಾಜತಾಂತ್ರಿಕ ಸಾಫಲ್ಯತೆಗಳೇನಿದೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಅರಬ್ ರಾಷ್ಟ್ರಗಳು ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಅಥವಾ ತಟಸ್ಥವಾಗಿ ನಿಲ್ಲಬೇಕು ಈ ವಿಚಾರದಲ್ಲಿ ಆ ರೀತಿ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಎಕನಾಮಿಕ್ ಕಾರಿಡಾರ್ ಏನಿದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾರತದಿಂದ ಹೋಗ್ತಾ ಇದ್ದಂಥ ರಫ್ತಾಗ್ತಿದ್ದಂಥ ಗೂಡ್ಸ್ಗಳು ಮತ್ತು ಬೇರೆ ರಾಷ್ಟ್ರಗಳಿಂದಲೂ ಕೂಡ ಏನು ಭಾರತದ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ರಾಷ್ಟ್ರಗಳಿಂದ ರಫ್ತಾಗುವಂತಹ ಗೂಡ್ಸ್ಗಳನ್ನು ಕೂಡ ತಡೆ ಹಿಡಿದು ಮೊದಲು ಗಡಿಯ ಒಳಗೆ ನಾವು ಅವರ ಗಡಿಯನ್ನೂ ಟಚ್ ಮಾಡಿದೆ, ಗಡಿಯನ್ನು ದಾಟದೆ ಇಲ್ಲಿ ಕೂತಲ್ಲೇ ಅವರಿಗೆ ತೊಂದರೆ ಕೊಡುವಂಥ ಒಂದು ರಾಜತಾಂತ್ರಿಕ ಯಶಸ್ವಿ ಒಂದು ವ್ಯೂಹವನ್ನು ರಚಿಸಿರುವಂಥದ್ದು. ಸೊ ಎಲ್ಲ ಹಿನ್ನೆಲೆಯಲ್ಲಿ 360 ಡಿಗ್ರಿ ಅಪ್ರೋಚ್ಗೆ ಸಿಕ್ಕಿರುವಂತಹ ಪಾಕಿಸ್ತಾನ ಕ್ಷಣಕ್ಕೂ ಕೂಡ ಸೈಕಾಲಜಿಕಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಈ ಒಂದು ಸಮಯವನ್ನು ನೋಡಿ, ಯಾಕಂದರೆ ಈಗ ಬ್ರೀಫ್ ಮಾಡ್ತಾ ಇದ್ದಾರೆ ಅಶ್ವಿನಿ ವೈಷ್ಣವ್, ಆಗಂದ್ ಮಾತ್ರಕ್ಕೆ ಏನೇನೆಲ್ಲ ನಾವು ಯುದ್ಧ ತಯಾರಿಗಳನ್ನು ಮಾಡಿದ್ದೀವಿ, ಹೀಗೆ ಯುದ್ಧ ಮಾಡ್ತೀವಿ, ಹಾಗೆ ಮಾಡ್ತೀವಿ ಅಂತೆಲ್ಲ ಹೇಳಿಕೆ ಸಾಧ್ಯ ಇಲ್ಲ. ಸೇನೆಗೆ 3 ಸೇನೆಗಳಿಗೆ ಪ್ರಮಾಧಿಕಾರವನ್ನು ಕೊಡಲಾಗಿದೆ. ಸಮಯ, ಸ್ವಾತಂತ್ರ್ಯ ಮತ್ತು ಪ್ರಮಾಣ ಎಲ್ಲದರಲ್ಲೂ ಕೂಡ ಅವರ ಒಂದು ನಿಷ್ಕರ್ಷಕ್ಕೆ ಬಿಡಲಾಗಿದೆ. ಅಂಥದ್ದೊಂದು ದಿನ ಬಂದೇ ಬರುತ್ತೆ, ಗುಂಡಿನ ಮೂಲಕ ಉತ್ತರ ಕೊಡುವಂಥ ದಿನ. ಆದರೆ ಅದಕ್ಕೆ ಮುಂಚಿತವಾಗಿ ಆಗಿರುವಂತಹ ಒಂದು ಸೈಕಾಲಜಿಕಲ್ ವಾರ್ ಏನಿದೆ ಇದು ಅತಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಜಾಗತಿಕವಾಗಿ ಭಾರತದ ಪರ ಬೇರೆ ರಾಷ್ಟ್ರಗಳು ನಿಲ್ಲುವಂತೆ ಮತ್ತು ಪಾಕಿಸ್ತಾನ ಐಸೋಲೇಟ್ ಆಗುವಂತೆ ಮತ್ತು ಸೈಕಾಲಜಿಕಲ್ ವಾರಲ್ಲಿ ಹಿನ್ನಡೆಯನ್ನು ಅನುಭವಿಸುವಂತೆ ಈ ಹಿನ್ನೆಲೆಯಲ್ಲಿ ಈ ಒಂದು ಮೀಟಿಂಗ್ ಇವತ್ತೇನು 2-3-4 ಮೀಟಿಂಗ್ ಆಯ್ತಲ್ಲ, ಇದನ್ನು ಮೀರಿ ಕೂಡ ನಾಳೆಯೂ ಮತ್ತಷ್ಟು ಹೆಡ್ಲೈನ್ಗಳಾಗ್ತವೆ, ನಾಳೆಯೂ ಮತ್ತಷ್ಟು ಮೆಸೇಜ್ಗಳು ಪಾಸ್ ಆಗ್ತವೆ. ಮತ್ತೊಂದು ಕಡೆ ಈಗ ಅವರು ಬಲೂಚಿಸ್ತಾನದ ಬಂಡಾಯ ಅವರು ಕೂಡ ಯುದ್ಧಕ್ಕೆ ರೆಡಿ ಅಂತ ಇದ್ದಾರೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ರಾಯಭಾರಿಗಳು ಭಾರತದ ಜೊತೆ ಮಾತನಾಡ್ತಾ ಇದ್ದಾರೆ, ನಾವು ಭಾರತದ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಫ್ಘಾನಿಸ್ತಾನದ ಬಾರ್ಡರ್ನ ನೋಡಬೇಕಾ, ಬಲೂಚಿಸ್ತಾನವನ್ನು ನೋಡಬೇಕಾ, ಅಥವಾ LOC ಅಲ್ಲಿ ಆಗ್ತಾ ಇರುವಂಥ ವಿಚಾರಗಳನ್ನು ನೋಡಬೇಕಾ, ಭಾರತದ ಯುದ್ಧ ಸಿದ್ಧತೆಯನ್ನು ನೋಡಬೇಕಾ, ವಿಶ್ವಸಂಸ್ಥೆಯಲ್ಲಿ ಆಗ್ತಾ ಇರುವಂಥ ಚೀಮಾರಿಗೆ ಉತ್ತರವನ್ನು ಕೊಡಬೇಕಾ, ಅರಬ್ ರಾಷ್ಟ್ರಗಳನ್ನು ಸಹಾಯವನ್ನು ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಅದರದ್ದೇ ಆದಂಥ ಟಾರಿಫ್ ವಾರಲ್ಲಿ ಒದ್ದಾಡ್ತಾ ಇರುವಂಥ ಚೀನಾದಿಂದ ಹೆಚ್ಚಿನ ಸಹಾಯವನ್ನು ಹೇಗೆ ನಾವು ನೆಗೋಷಿಯೇಟ್ ಮಾಡಬೇಕು, ಈಗ 10 ಹಲವು ರೀತಿಯಲ್ಲಿ ಪಾಕಿಸ್ತಾನದ ತಲೆಯಲ್ಲಿ ಯೋಚನೆಗಳನ್ನು ತುಂಬಿರುವಂಥದ್ದು ಭಾರತದ ಒಂದು ಸೈಕಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತಾನೆ ಕರಿಬಹುದು ಈ ಕ್ಷಣಕ್ಕೆ. ಸೊ ಈ ಹಿನ್ನೆಲೆಯಲ್ಲಿ ಸಿಂಧೂ ಜಲ ಒಪ್ಪಂದ ಅತಿ ದೊಡ್ಡ ಪಾತ್ರವನ್ನು ವಹಿಸಿದೆ. ಗುಡಿ ಖಂಡಿತವಾಗಿ ಮೊದಲು ನೋಡಿ ಅವರು ಯಾವ ಮಟ್ಟಿಗೆ ಭಯ ಬೀಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಮತ್ತೊಂದು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರುವಂಥದ್ದು ಆಪರೇಷನ್ ಆಕ್ರಮಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟದ ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಾ ಇದೆ. ಸಭೆಯನ್ನು ನಡೆಸಿದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿಯನ್ನ ಘೋಷಣೆ ಮಾಡಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಜಾತಿ ಜನಗಣತಿ ಪೆಂಡಿಂಗ್ ಉಳ್ಕೊಂಡಿದ್ರೆ ಕೇಂದ್ರವೇ ಪ್ರಮುಖವಾಗಿರ್ತಕ್ಕಂಥ ಘೋಷಣೆಯನ್ನ ಮಾಡಿದೆ. ಜಾತಿ ಜನಗಣತಿಯನ್ನ ಘೋಷಣೆ ಮಾಡಿದೆ ಕೇಂದ್ರ ಸಚಿವಾಲಯ. ಕೇಂದ್ರ ಸರ್ಕಾರವೇ ಪ್ರಮುಖವಾಗಿರ್ತಕ್ಕಂಥ ಘೋಷಣೆಯನ್ನ ಮಾಡಿರುವಂಥದ್ದು. ಅತ್ಯಂತ ಅಚ್ಚರಿಯ ಡೆವಲಪ್ಮೆಂಟ್ ಇದು. ಇವತ್ತು ಎಲ್ಲರೂ ಅಂದುಕೊಂಡಿದ್ದು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಮುಖ ನಿರ್ಧಾರ ಆಗುತ್ತೆ ಅಂತ ಹೇಳಿ. ಆದರೆ ಈಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನ ಮಾಡಿದೆ. ಜಾತಿ ಗಣತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನ ಮಾಡಿರುವಂಥದ್ದು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವೇ ಈ ಗಣತಿಯ ಘೋಷಣೆಯನ್ನ ಮಾಡಿದೆ. ಇವತ್ತು ನಡೆದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಧಾರ ಇದು. ಇಡೀ ದೇಶ ಅಂದುಕೊಂಡಿದ್ದು ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನೋ ಡೆವಲಪ್ಮೆಂಟ್ ಆಗಬಹುದು ಅಥವಾ ಏನೋ ಒಂದು ಘೋಷಣೆ ಆಗುತ್ತೆ ಅಂತ. ಆದರೆ ಅಚ್ಚರಿ ಅನ್ನೋ ಹಾಗೆ ಮತ್ತೊಂದು ಘೋಷಣೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಅಶ್ವಿನಿ ವೈಷ್ಣವ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ, ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ
ಅಶ್ವಿನಿ ವೈಷ್ಣವ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ ಇದು. ಕಾಂಗ್ರೆಸ್ ಎಂದೆಂದಿಗೂ ಜಾತಿ ಗಣತಿ ವಿರೋಧಿಯಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಆರೋಪವನ್ನ ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಮಧು ಲೈನ್ ನಲ್ಲಿದ್ದಾರೆ. ಮಧು, ನಿಜಕ್ಕೂ ಕೂಡ ಅಚ್ಚರಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಇದು. ರಾಘವೇಂದ್ರ, ಅನಿರೀಕ್ಷಿತ ಮತ್ತು ಅಚ್ಚರಿ ನೀವು ಹೇಳಿದಂತೆ. ಯಾಕಂದ್ರೆ ಇವತ್ತು ಆದಂಥ ಸರಣಿ ಸಭೆಗಳ ನಂತರ ಪಾಕಿಸ್ತಾನದ ವಿಚಾರವಾಗಿ ಮತ್ಯಾವ ರೀತಿಯ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಮತ್ತು ಗಡಿಯಲ್ಲಿ ಯಾವ ರೀತಿಯ ಏನು ಸನ್ನದ್ಧತೆಯನ್ನು ತೋರಿಸ್ತಾ ಇದೆ ಮತ್ತು ಅದಕ್ಕೆ ಪೂರಕವಾದ ಮಾಹಿತಿಗಳನ್ನು ಏನಾದರೂ ಕೊಡ್ತಾರೆ ಅನ್ನುವಂಥದ್ದಿತ್ತು. ಅದಕ್ಕೆ ಒಂದಷ್ಟು ಚರ್ಚೆಗಳಾಗಿರುವಂಥದ್ದು ಹೌದು. ಮತ್ತು ಪೆಹಲ್ಗಾಮ್ ದಾಳಿಯ ವಿಚಾರವಾಗಿ ಮೌನಾಚರಣೆಯನ್ನು ಕೂಡ ಸಂಪುಟದ ಸದಸ್ಯರು ಮಾಡಿದ್ದಾರೆ ಅನ್ನುವಂಥದ್ದು ವರದಿಗಳಾಗ್ತಾ ಇದೆ. ಆದರೆ ಅದೆಲ್ಲವನ್ನೂ ಮೀರಿ ಈ ಕ್ಷಣಕ್ಕೆ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು ಜಾತಿ ಜನಗತಿಯ ವಿಚಾರ. ಅಫ್ಕೋರ್ಸ್ ಕೇಂದ್ರ ಸರ್ಕಾರವೇ ಜಾತಿ ಜನಗತಿಯನ್ನು ಮಾಡಬೇಕು, ಆದರೆ ರಾಜ್ಯ ಸರ್ಕಾರಗಳು ಈ ವಿಚಾರದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರಮುಖ ರಾಜಕೀಯ ಅಜೆಂಡಾ ಆಗಿರುವಂಥದ್ದು, ಕೋರ್ ಇಶ್ಯೂ ಆಗಿರುವಂಥದ್ದು ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮುಂಬರುವ ನವೆಂಬರ್ ಅಥವಾ ಡಿಸೆಂಬರಲ್ಲಿ ನಡೆಯುವಂಥ ಬಿಹಾರ ಚುನಾವಣೆಯಲ್ಲಿ ಜಾತಿ ಮತ್ತು ಜಾತಿ ಸಂಘರ್ಷ, ಜಾತಿ ಗಣತಿ ಎಲ್ಲ ವಿಚಾರಗಳು ಅತಿ ದೊಡ್ಡ ಪ್ರಮಾಣದಲ್ಲಿ ವೇದಿಕೆಗಳಲ್ಲಿ ಚರ್ಚೆ ಆಗ್ತವೆ ಮತ್ತು ಮತಗಳಾಗಿ ಕನ್ವರ್ಟ್ ಆಗ್ತವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಜಾತಿ ಜನಗಣತಿ, ಸಂವಿಧಾನ ರಕ್ಷಣೆ, ಅಂಬೇಡ್ಕರ್ ವಾದ ಇವೆಲ್ಲವೂ ಕೂಡ ಯಾವ ರೀತಿ ಪರಿಣಾಮ ಬೀರುತ್ತು ಅನ್ನುವಂಥದ್ದು ಗೊತ್ತಿದೆ. ಮತ್ತು ಅದಾದ ನಂತರವೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಇದು ಅತಿ ದೊಡ್ಡ ಅಜೆಂಡಾ ಆಗಿತ್ತು. ಕರ್ನಾಟಕದಲ್ಲಿ ಯಾವ ಅಹಿಂದ ನಾಯಕರು ಅಂತ ಹೇಳ್ಕೊತಾರೆ ಅಥವಾ ಯಾವ ಒಂದು ಅಹಿಂದ ವೋಟ್ ಬ್ಯಾಂಕ್ನ ಒಂದು ಸಂರಕ್ಷಕರು ನಾವು ಈ ಪಕ್ಷ ಅಂತ ಹೇಳ್ಕೊತೀವಿ, ಇಂತಹ ಪಕ್ಷಕ್ಕೆ ಸವಾಲಾಗಿರುವಂತಹ ಈ ವಿಚಾರವನ್ನು ಇಲ್ಲಿ ಯಾರೂ ಕೂಡ BJPಯವರು ಜಾತಿಗಣತಿಯನ್ನು ವಿರೋಧ ಮಾಡಿರಲಿಲ್ಲ. ಆದರೆ ಜಾತಿಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಅದನ್ನು ಪರೋಕ್ಷವಾಗಿ ವಿರೋಧ ಅಂತಲೂ ಕೂಡ ಹೇಳ್ಬೋದಾಗಿತ್ತು. ಯಾಕಂದರೆ ಇಲ್ಲಿ ಸಮುದಾಯ ಆಧಾರಿತವಾಗಿ ರಾಜ್ಯ ರಾಜಕಾರಣದಲ್ಲಿ ಏನು ಸಂಘರ್ಷಗಳು ನಡೆಯೋದ್ರಿಂದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ನಡುವೆ ಆ ಒಂದು ಒತ್ತಡಗಳ ನಡುವೆ ಸ್ವತಃ ಸಿದ್ದರಾಮಯ್ಯ ಇಷ್ಟೆಲ್ಲ ವೋಟ್ ಬ್ಯಾಂಕ್ ಇದ್ದು, ಪ್ಯಾನ್ ಕರ್ನಾಟಕ ರೆಪ್ರೆಸೆಂಟೇಟಿವ್ಸ್ಗಳಿದ್ದು ಮತ್ತು ದೊಡ್ಡ ಬಹುಮತ ಇದ್ದು ಮತ್ತು ಹೈಕಮಾಂಡ್ನ ಶ್ರೀರಕ್ಷೆ ಇದ್ದು, ಈ ವಿಚಾರದಲ್ಲಿ ಪಕ್ಷದ ಕೋರ್ ಅಜೆಂಡಾ ಆಗಿದ್ದು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಎರಡು ಸಂಪುಟ ಸಭೆಯ ನಂತರವೂ ಕೂಡ ಈ ಒಂದು ವಿಚಾರದಲ್ಲಿ ನಿರ್ಣಯಕ್ಕೆ ಬರಲಿಕ್ಕೆ ಆಗದೇ ಇರೋದ್ರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೂತು ಇದನ್ನು ಬೇಗ ಇಂಪ್ಲಿಮೆಂಟ್ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ಸ್ ಆಗಿದ್ದಂಥ ಸಂದರ್ಭದಲ್ಲೇ ಇವತ್ತಿನ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಈ ಒಂದು ಮಹತ್ವದ ನಿರ್ಧಾರ ಹೊರಬಿದ್ದಿರುವಂಥದ್ದು. ಈ ಮೂಲಕ ಭಾರತೀಯ ಜನತಾ ಪಕ್ಷ ಜಾತಿ ಜನಗಣತಿಯ ವಿರೋಧವಾಗಿಲ್ಲ ಮತ್ತು ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಸಿಗಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿಯ ಅಜೆಂಡಾ ಕೂಡ. ಯಾಕಂದರೆ ನಮ್ಮ ಪಾರ್ಟಿಯ ಹುದ್ದೆಗಳಲ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕರುಗಳನ್ನು ನೀವು ನೋಡ್ತಾ ಇದ್ದೀರಾ. ನಮ್ಮ ಕ್ಯಾಬಿನೆಟಲ್ಲಿ ಇರ್ಬೋದು ಅಥವಾ ನಮ್ಮ ಟಿಕೆಟ್ ಹಂಚಿಕೆಯಲ್ಲಿ ಇರ್ಬೋದು, ಇಲ್ಲೂ ಕೂಡ ಜಾತಿ ಫಾರ್ಮುಲಾ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ ಬಂದಿತ್ತು. ಆದರೆ ಅದು ಬರೀ ಅಷ್ಟಕ್ಕೆ ರಾಜಕೀಯ ಭಾಷಣಗಳಿಗೆ ಸೀಮಿತ ಆಗಬಾರ್ದಲ್ಲ. ನೀವು ವಿರೋಧ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನ ಅಂದರೆ ನೀವು ಅದಕ್ಕೆ ಪರ್ಯಾಯವಾಗಿ ಏನು ಕೊಡ್ತಾ ಇದ್ದೀರಾ ಅನ್ನುವಂಥ ಒಂದು ಸಾಮುದಾಯಿಕ ಪ್ರಜ್ಞೆ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಿದ್ದರಿಂದ ಮತ್ತು ಯಾವ ಒಂದು ವೋಟ್ ಬ್ಯಾಂಕ್ BJP ಅತಿ ದೊಡ್ಡ ಬಹುಮತಕ್ಕೆ ಕಳೆದ ಒಂದು ದಶಕದಿಂದ ಜೊತೆಯಾಗಿ ನಿಂತಿದೆಯೋ ಅದು ಆ ಒಂದು ವೋಟ್ ಬ್ಯಾಂಕ್ನ ಒಂದು ಕೋರ್ ಅಜೆಂಡಾಗೆ ಕಾಂಗ್ರೆಸ್ ಅದಕ್ಕೆ ಕೈ ಹಾಕಿದೆ ಅನ್ನುವಂಥದ್ದು ರಿಯಲೈಸ್ ಆದಮೇಲೆ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಿರುವಂಥದ್ದು. ಈ ಮೂಲಕ ಮುಂದಿನ ಬಿಹಾರ ಚುನಾವಣೆಯಲ್ಲೂ ಕೂಡ ಈ ಒಂದು ಜಾತಿ ಗಣತಿಯ ವಿಚಾರವಾಗಿ ಕಾಂಗ್ರೆಸ್ ಏಕಮುಖವಾಗಿ ರಾಜಕೀಯ ನರೇಟಿವ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಅವಕಾಶ ಆಗದಿರೋ ರೀತಿ ಒಂದು ಪಕ್ಷವಾಗಿ ಮತ್ತು ಸರ್ಕಾರವಾಗಿಯೂ ಕೂಡ ಇದರಲ್ಲೊಂದು ಜಾಣ್ಮೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ಈ ಮೂಲಕ ಮುಂದಿನ ರಾಜಕೀಯ ಹೋರಾಟಗಳ ಸ್ವರೂಪ, ಒಂದು ಕಡೆ ಈಗ ಪಾಕಿಸ್ತಾನ ರಾಷ್ಟ್ರೀಯತೆ, ಮಗದೊಂದು ಅಂತ ನಡೀತಾ ಇದೆ, ಇನ್ನೊಂದು ಕಡೆ ಜಾತಿ ಜನಗಣತಿಯ ವಿಚಾರವನ್ನು ಕೂಡ ಕೈಗೆತ್ತಿಕೊಂಡಿದೆ. ಸೊ ಈ ಹಂತದಲ್ಲಿ ಕಾಂಗ್ರೆಸ್ ಯಾವ ರೀತಿ ಕೌಂಟರ್ ಸ್ಟ್ರಾಟಜಿನ ಮಾಡಬೇಕು ರಾಜಕೀಯವಾಗಿ ಅನ್ನುವಂಥದ್ದು ಕೂಡ ಗೊಂದಲಕ್ಕೀಡು ಮಾಡುವ ರೀತಿ ಈ ಒಂದು ನಿರ್ಣಯ ಹೊರಬಿದ್ದಿರುವಂಥದ್ದು. ಒಟ್ಟಾರೆ ಜಾತಿ ಗಣತಿಯಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅವರವರ ಸಾಮುದಾಯಿಕ ಪ್ರಾತಿನಿಧ್ಯತ್ವಕ್ಕೆ ತಕ್ಕಂತೆ ರಾಜಕೀಯ ಏಳಿಗೆ, ಶೈಕ್ಷಣಿಕ ಏಳಿಗೆ, ಯಾಕಂದರೆ ಬರೀ ಶೈಕ್ಷಣಿಕ ಮತ್ತು ಸಾಮಾಜಿಕ ಏಳಿಗೆ ಅಂತ ಅಷ್ಟಲ್ಲ, ರಾಜಕೀಯವಾಗಿಯೂ ಕೂಡ ಅವರಿಗೆ ರೆಪ್ರೆಸೆಂಟೇಷನ್ ಸಿಗಬೇಕು. ಬರೀ ಮಾತುಗಳಿಗೆ ಸೀಮಿತ ಆಗಬಾರ್ದು. ರಾಜಕೀಯ ನಾಯಕರ ಪಕ್ಷಗಳ ಒಂದು ಹಿತಾಸಕ್ತಿ ಅಥವಾ ಅವರ ಒಂದು ಹಾರೈಕೆ ಇವೆಲ್ಲವೂ ಕೂಡ ಬರೀ ಮಾತುಗಳಿಗೆ ಸೀಮಿತ ಆಗಬಾರ್ದು. ಅದು ಇಂಪ್ಲಿಮೆಂಟ್ ಆಗಬೇಕು ಅಂದರೆ
ಅನಿವಾರ್ಯ. ಮತ್ತು ಸುಪ್ರೀಂ ಕೋರ್ಟ್ ನಾಳೆ ಕೇಳುತ್ತೆ ಮೀಸಲಾತಿಯನ್ನು ಪ್ರತಿ ರಾಜ್ಯವೂ ಕೂಡ ತಮಿಳುನಾಡಿನಿಂದ ಕಾಶ್ಮೀರದವರೆಗೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಚರ್ಚೆ ಆಗುತ್ತೆ. ಮೀಸಲಾತಿಯ ಕ್ಯಾಪನ್ನು ದೊಡ್ಡದು ಮಾಡಬೇಕು ಅಂತ. ಕ್ಯಾಪನ್ನು ದೊಡ್ಡದು ಮಾಡೋದಕ್ಕೆ ಒಂದು ಗ್ರೌಂಡ್ ಬೇಕಾಗುತ್ತೆ. ಆ ಗ್ರೌಂಡೇ ಈ ಜಾತಿ ಗಣತಿ. ಯಾವ ಆಧಾರದಲ್ಲಿ ನೀವು 2001ರ ಜನಗಣತಿಯನ್ನ ಇಟ್ಟುಕೊಂಡೇ ಮಾಡ್ತೀರಾ ಅಥವಾ ಬ್ರಿಟಿಷ್ ಕಾಲದ ಜಾತಿ ಗಣತಿಯನ್ನೇ ಇಟ್ಟುಕೊಂಡು ಮಾಡ್ತೀರಾ? ಸೊ ಈ ಒಂದು ಹಳೆಯ ಸವಕಲು ದಾಖಲಾತಿಗಳನ್ನ ಪಕ್ಕಕ್ಕಿಟ್ಟು ಹೊಸದಾಗಿ ಏನು ಎಕ್ಸ್ಪ್ಯಾಂಡ್ ಆಗಿದೆ ದೇಶ, ಎಕ್ಸ್ಪ್ಯಾಂಡ್ ಆಗಿರುವಂಥ ಜನಸಂಖ್ಯೆಯಲ್ಲಿ ಯಾವ ಸಮುದಾಯದ ಒಂದು ಹಕ್ಕು ಬಾಧ್ಯತ್ವ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ಪೂರಕವಾಗಿ ಮೀಸಲಾತಿಯನ್ನು ಪರಿಷ್ಕರಣೆ ಮಾಡೋದಾಗಿರಲಿ ಅಥವಾ ಏನು ಒಂದಷ್ಟು ಒಳ ಮೀಸಲಾತಿ ವಿಚಾರಗಳು ಕೂಡ ಏನಿದೆ ಆ ವಿಚಾರಗಳಿಗೆ ಆದ್ಯತೆಯನ್ನು ಕೊಡೋದಾಗಿರ್ಬೋದು. ಎಲ್ಲದಕ್ಕೂ ಕೂಡ ಒಂದು ಫ್ರೆಶ್ ಡಾಟಾ ಬೇಕಿರೋದ್ರಿಂದ ಮತ್ತು ಆ ಫ್ರೆಶ್ ಡಾಟಾವನ್ನು ಕೇಂದ್ರ ಸರ್ಕಾರವೇ ಮಾಡಬೇಕಾಗಿರೋದ್ರಿಂದ ಜಾತಿ ಗಣತಿ, ಈಗ ರಾಜ್ಯ ಸರ್ಕಾರ ಏನೇ ಜಾತಿ ಗಣತಿ ಅಂತ ಹೇಳಿದ್ರು ಕೂಡ ಅವರು ಅಫಿಷಿಯಲ್ ಆಗಿ ಹೇಳ್ತಾ ಇರುವಂಥದ್ದು ಶೈಕ್ಷಣಿಕ ಸಮೀಕ್ಷೆ, ಸಾಮಾಜಿಕ ಸಮೀಕ್ಷೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಜಾತಿ ಗಣತಿಯನ್ನು ಮಾಡುವಂತಹ ಹಕ್ಕು ಮತ್ತು ವ್ಯವಸ್ಥೆ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದತ್ತವಾಗಿರೋದ್ರಿಂದ ಅವರ ಮೇಲೆ ರಾಜಕೀಯವಾಗಿ ಗೂಬೆ ಕೂರಿಸಬಹುದು ಪ್ರತಿಪಕ್ಷಗಳು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಅವಕಾಶವನ್ನು ಕೊಡದ ರೀತಿ ಮತ್ತು ನಾಳೆ ಯಾರೋ ಇಂಥ ಒಂದು ಮೀಸಲಾತಿ ಪರಿಷ್ಕರಣೆ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೇಳುತ್ತೆ ಮತ್ತು ಈ ಹಿಂದೆ ಕೂಡ ಕೇಳಿದೆ ಯಾವ ಆಧಾರದಲ್ಲಿ ನೀವು ಮೀಸಲಾತಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀರಾ, ಶೋ ಮಿ ದ ರೀಸೆಂಟ್ ಡಾಟಾ ಅಂತ. ಸೊ ಅದಕ್ಕೋಸ್ಕರನಾದ್ರೂ ಮಾಡಬೇಕಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಲೆಕ್ಕಾಚಾರಗಳನ್ನು ಇಟ್ಕೊಂಡು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಎಲ್ಲರನ್ನೊಳಗೊಂಡ ಒಂದು ಮುಖ್ಯವಾಹಿನಿಯ ಅಭಿವೃದ್ಧಿಯ ವಿಚಾರದಲ್ಲಿ ಆಯಾಮದಲ್ಲಿ ಈ ಒಂದು ಜಾತಿ ಗಣತಿಯೂ ಕೂಡ ಇವತ್ತು ರಾಜಕೀಯವಾಗಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಗುಡಿ ಧನ್ಯವಾದಗಳು ಮಧು ನಿಮ್ಮೆಲ್ಲ ಮಾಹಿತಿಗೆ. ಈಗ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೋಲುವಂತ ಫೋಟೋವನ್ನ ಹಾಕಿ ಕಾಂಗ್ರೆಸ್ ಪೋಸ್ಟ್ ಅನ್ನ ಮಾಡಿತ್ತು, ಅವಹೇಳನವನ್ನ ಮಾಡಿತ್ತು. ಈಗ ರಾಹುಲ್ ಗಾಂಧಿ ಬಗ್ಗೆ ಅಮೇಠಿಯಲ್ಲಿ ಅವಹೇಳನ ಪೋಸ್ಟ್ ಬಂದಿದೆ. ಅವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ಮಾಡ್ತಾ ಇದೆ. ಜಾತಿ ಜನಗಣತಿ ಬಗ್ಗೆ ಬಂದಿರತಕ್ಕಂಥ ಮಾಹಿತಿ ಇದು. ರಾಹುಲ್ ಗಾಂಧಿದು ಮತ್ತೊಂದು ಸುದ್ದಿ. ಬೇರೆ ಯಾವುದೇ ಜಾತಿ ಗಣತಿ ಆದೇಶಕ್ಕೆ ಬೆಂಬಲ ಇಲ್ಲ. ಅವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಿದ್ರೆ ಸರಿಯಲ್ಲ. ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿಯನ್ನ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು.